ಮೂಡಾ ಕೇಸ್ನಲ್ಲಿ ಇಡಿ ಎಂಟರ್ ಕೊಟ್ಟು 1 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮತ್ತೊಂದು ಹಗರಣದ ಆರೋಪ ಕೇಳಿ ಬರ್ತಾ ಇದೆ. ನೀವು ಕೇಳ್ತಾ ಇರೋದು ಹೌದು ವೀಕ್ಷಕರೇ, ಲೇಬರ್ ಕಿಟ್ ಸ್ಕ್ಯಾಮ್ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಮೂಡಾ ಸ್ಕ್ಯಾಮ್ ಆಯಿತು. ಈ ನಿಟ್ಟಿನಲ್ಲಿ ಸುಮಾರಷ್ಟು ಸ್ಕ್ಯಾಮ್ಗಳು ಬೆಳಕಿಗೆ ಬಂದಿದೆ. ಇದರಲ್ಲಿ ಈಗ ಮತ್ತೊಂದು ಸ್ಕ್ಯಾಮ್ ಮುಂದೆ ಬರ್ತಾ ಇರೋದು ಏನಂದರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಅಂತ. ಎಷ್ಟು? 1-2 ಕೋಟಿ ಅಲ್ಲ ವೀಕ್ಷಕರೇ, 500 ಕೋಟಿಯ ಕಿಕ್ ಬ್ಯಾಕನ್ನು 2014-15 ಸಾಲಿನ ವರ್ಷದಲ್ಲಿ ಪಡೆದುಕೊಂಡಿದ್ದಾರೆ ಅಂತಕ್ಕಂತಹ ಒಂದು ಕಂಪ್ಲೇಂಟ್ ಗವರ್ನರ್ ಅವರ ಕಚೇರಿಗೆ ತಲುಪಿದೆ. ಈ ಕಚೇರಿಗೆ ಹೋಗಿ ಫೈಲ್ ಮಾಡಿರುವವರು ರಾಮಮೂರ್ತಿ ಗೌಡ ಅನ್ನುವಂಥವ್ರು. ಇವರು ಈ ಮೊದಲು ಲೋಕಾಯುಕ್ತಕ್ಕೆ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ರು, ಆದರೆ ಸರಿಯಾದ ದಾಖಲೆಗಳನ್ನು ಒದಗಿಸಿಲ್ಲ ಅಂತಕ್ಕಂತಹ ಗ್ರೌಂಡ್ಸ್ ಮೇಲೆ ಈ ಕೇಸನ್ನು ವಜಾ ಮಾಡಲಾಗಿತ್ತು. ಆದರೆ ಈಗ ರಾಮಮೂರ್ತಿ ಗೌಡ ಅವರು ಡೈರೆಕ್ಟಾಗಿ ಗವರ್ನರ್ ಅವರ ಆಫೀಸ್, ತಾವರ್ ಚಂದ್ ಗೆಹ್ಲೋಟ್ ಅವರ ಆಫೀಸ್ಗೆ ತಲುಪಿ ಅಲ್ಲಿ ಈ ಕೇಸನ್ನು ಮುಂದೆ ತಂದಿದ್ದಾರೆ. ಒಟ್ಟು ರಾಮಗಢ ಮಿನರಲ್ ಸೇರಿ 8 ಕಂಪನಿಗಳಿಗೆ 8 ಜಾಗಗಳಲ್ಲಿ ಈ ಒಂದು ಗುತ್ತಿಗೆ ನೀಡುವಂತಹ ವಿಷಯದಲ್ಲಿ 500 ಕೋಟಿಯ ಕಿಕ್ ಬ್ಯಾಕನ್ನು ಮಾನ್ಯ ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಅಂತಕ್ಕಂತಹ ಕೇಸ್ನ ಮೇಲೆ ಈ ಒಂದು ಕೇಸನ್ನು ದರ್ಜ್ ಮಾಡಿದ್ದಾರೆ. ಈ ಕುರಿತಾಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಸುದೀರ್ಘವಾಗಿ ವೀಕ್ಷಣೆ ಮಾಡಿದ್ದಾರೆ, ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈ ಚರ್ಚೆಯಲ್ಲಿ ನಡೆದ ನಂತರ ಸೀದಾ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ರಾಮಮೂರ್ತಿ ಗೌಡ ಅವರು ಅವರ ಕಂಪ್ಲೇಂಟಲ್ಲಿ ಬರೆದಿದ್ರು ಕೂಡ ಇದನ್ನು ಇನ್ನೂ ಡೀಪಾಗಿ ಅನಲೈಸ್ ಮಾಡಬೇಕು, ಅದನ್ನು ಜುಡಿಷರಿ ಥ್ರೂ ಅನಲೈಸ್ ಮಾಡಬೇಕು ಅಂತಕ್ಕಂಥ ಕಾರಣದಿಂದಾಗಿ ಸಾಲಿಸಿಟರ್ ಜನರಲ್ ಅವರನ್ನು ಕರೆದುಬಿಟ್ಟು ಈ ಕೇಸ್ನ ಮೇಲೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಒಂದು ವರದಿಯನ್ನು ಕೊಡಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಈ ವಿಷಯದಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಇಲ್ಲಿ ನಾರ್ಮಲ್ ಕೋರ್ಟ್ ನಡೆಯೋದಿಲ್ಲ ಅಥವಾ ನಾರ್ಮಲ್ FIR ನಡೆಯೋದಿಲ್ಲ. ಯಾಕಂದರೆ ಜನಪ್ರತಿನಿಧಿಯಾಗಿರ್ತಾರೆ, ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ MLA, MP, MLC ಇವರುಗಳ ಮೇಲೆ ಕೇಸ್ ನಡೆಸಬೇಕು ಅಂದರೆ ಅಥವಾ ಕೇಸ್ ಆಗಬೇಕು ಅಂದರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅದು ಹೋಗಬೇಕಾಗತ್ತೆ. ಅಲ್ಲಿಗೆ ಹೋಗಬೇಕು ಅಂದರೆ ಪ್ರಾಸಿಕ್ಯೂಷನ್ ಆಗಬೇಕು, ಅದೊಂದು ಇನ್ವೆಸ್ಟಿಗೇಷನ್ ಆಗಬೇಕು. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮುನ್ನ ಗವರ್ನರ್ ಆದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಏನು ಮಾಡಿದ್ದಾರೆ ಅಂದರೆ, ಇದರ ಕುರಿತಾಗಿ ಕೂಲಂಕುಷವಾದ ತನಿಖೆ ಆಗಬೇಕು ಅಂತ ಸಾಲಿಸಿಟರ್ ಜನರಲ್ ಅವ್ರನ್ನ ಕರೆದುಬಿಟ್ಟು ಈ ಕೇಸನ್ನು ಅವರಿಗೆ ಒಪ್ಪಿಸಿದ್ದಾರೆ. ವೀಕ್ಷಕರೇ, ಈ ರಾಮಮೂರ್ತಿ ಗೌಡ ಅವರು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರುವಂತಹ 8 ಮಿನರಲ್ ಕಂಪನಿಗಳು ಯಾವುದು, ಅದಕ್ಕೆ ಎಷ್ಟೆಷ್ಟು ಎಕರೆಗಳಷ್ಟು ಲ್ಯಾಂಡನ್ನು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಅಂದರೆ ಫಸ್ಟ್ ಟರ್ಮಿನ ಗೌರ್ಮೆಂಟ್ ಅಂದರೆ 2013ರಿಂದ 2018 ತನಕ ಏನಿತ್ತು ಇದು ಎಲ್ಲಿ ಕಿಕ್ ಬ್ಯಾಕನ್ನು ತಗೊಂಡಿದೆ ಅಂತ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ತಮಗೆಲ್ಲರಿಗೂ ಕರುನಾಡಿನ ಸಮಸ್ತ ಕನ್ನಡ ಕುಲಕೊಟ್ಟಿಗೆ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಹೌದು ವೀಕ್ಷಕರೇ, 500 ಕೋಟಿ ಕಿಕ್ ಬ್ಯಾಕ್, ಒಂದಲ್ಲ ಎರಡಲ್ಲ, 500 ಕೋಟಿ. ವಾಲ್ಮೀಕಿ ಹಗರಣ ಆಯಿತು, ಅದನ್ನು ಮತ್ತೆ ಆನ್ ದ ಸ್ಟೇಜ್ ಅಂದರೆ ಎಲ್ಲಿ ವಿಧಾನಸೌಧ ಇದೆ ಅದರ ಮೇಲೆ ನಿಂತ್ಕೊಂಡು ಹೇಳಿದ್ರು ಅಷ್ಟು ಕೋಟಿ ಆಗಿಲ್ಲ, ಹಗರಣ ಆಗಿರೋದು ಹೌದು, ಅಷ್ಟು ಕೋಟಿ ಹಗರಣ ಆಗಿಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರೇ ಒಪ್ಕೊಂಡ್ಬಿಟ್ರು. ಇಂತಹ ಒಂದು ಭ್ರಷ್ಟ ಸರ್ಕಾರ ಈಗ ನಮ್ಮ ಕರ್ನಾಟಕವನ್ನು ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದೆ. ಆದರೆ ಈ ಮೊದಲು ಕೂಡ ಹಿಂಡಿ ಹಿಪ್ಪೆಕಾಯಿ ಮಾಡಿದೆ ಅಂತಕ್ಕಂತಹ ಒಂದು ದಾಖಲೆಗಳನ್ನು ಇಟ್ಕೊಂಡು ರಾಮಮೂರ್ತಿ ಗೌಡ ಅವರು ಮೊದಲು ಲೋಕಾಯುಕ್ತಕ್ಕೆ ಹೋಗಿದ್ರು, ಈಗ ತಾವರ್ ಚಂದ್ ಗೆಹ್ಲೋಟ್ ಅವರ ಗವರ್ನರ್ ಆಫೀಸ್ನ ಬಾಗಿಲನ್ನು ತಟ್ಟಿದ್ದಾರೆ. ಈ ಕೇಸ್ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದರೆ 8 ಗಣಿಗಳೇನಿದೆ, ಈ ಗಣಿಗಳನ್ನು ನವೀಕರಣ ಅಂದರೆ ಈ ಗುತ್ತಿಗೆ ಏನಿರುತ್ತೆ ಅದನ್ನು ನವೀಕರಣ ರಿನೋವೇಟ್ ಮಾಡಬೇಕು ಅಂತ ಸೈನ್ ಹಾಕಿ 2014-15ರಲ್ಲಿ 8 ಗುತ್ತಿಗೆಗಳನ್ನು ರಿನೋವೇಟ್ ಮಾಡಿ ಆ ಗುತ್ತಿಗೆಯನ್ನು ಮತ್ತೆ ಮರು ಗುತ್ತಿಗೆಯನ್ನು ಕೊಟ್ಟಿದ್ದು ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಆಗಿತ್ತು. ಆದರೆ ಇಲ್ಲಿ ಬರ್ತಾಕಿರುವಂಥ ಪ್ರಶ್ನೆ, ಮರು ಗುತ್ತಿಗೆ ಆಗಬೇಕಾಗಿರಲಿಲ್ಲ, ಅಲ್ಲಿ ಮತ್ತೆ ಆಕ್ಷನ್ ನಡಿಬೇಕಿತ್ತು, ಮತ್ತೆ ಗುತ್ತಿಗೆ ಆಗಬೇಕಿತ್ತು. ಆ ಗುತ್ತಿಗೆ ಕರೆದಿದ್ರೆ, ಟೆಂಡರ್ ಕರೆದಿದ್ರೆ ಸರ್ಕಾರದ ಬೊಕ್ಕಸಕ್ಕೆ 5,000 ಕೋಟಿ ಬರ್ತಾ ಇತ್ತು. ಇದನ್ನು ತಪ್ಪಿಸಿ 500 ಕೋಟಿ ಕಿಕ್ ಬ್ಯಾಕನ್ನು ತಗೊಂಡಿದ್ದಾರೆ ಅಂತಕ್ಕಂತಹ ಪ್ರಶ್ನೆ ಹೇಳ್ತಾ ಇದೆ. ಈ ಪ್ರಶ್ನೆಯನ್ನು ಏಳಿಸಿರುವಂಥವರು ರಾಮಮೂರ್ತಿ ಗೌಡ. ಇಲ್ಲಿ ನೀವು ನೋಡಬೇಕು, 8 ಮಿನರಲ್ ಕಂಪನಿಗಳು ಯಾವುದು, ಅವುಗಳ ಜಾಗ ಎಷ್ಟೆಷ್ಟು ಎಕರೆ, ಇದನ್ನು ಒಂದು ಕೂಲಂಕುಷವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಮೊದಲನೇದು ತುಮಕೂರು ಮಿನರಲ್ಸ್, ಇದು ಸುಮಾರು ಸುಂದೇನಹಳ್ಳಿ ಹತ್ರ ಬರುತ್ತೆ, 161.86 ಎಕರೆ ಇದು ಇರುತ್ತೆ. ಅದರ ನಂತರ ಆಸ್ಕೋ ಅಂತಕ್ಕಂಥದ್ದು, ಇದು 46.52 ಎಕರೆ ಜಾಗ ಇದೆ. ಅದರ ನಂತರ ರಾಮಗಢ ಮಿನರಲ್ಸ್ ಢಾಕಿ ಅಂತಕ್ಕಂಥ ಜಾಗದಲ್ಲಿ ಬರುತ್ತೆ, 828 ಎಕರೆ ಇದಿರುತ್ತೆ. ಕರ್ನಾಟಕ ಲಿಮ್ಸ್ಕೋ 498.57 ಎಕರೆ. ಅದರ ನಂತರ BBH 289.52 ಎಕರೆ. ಉಪೇಂದ್ರನ್ ಮೈನ್ಸ್ ಇದು 112.3 ಎಕರೆ.
ಅದಂತರ ಜಯರಾಮ್ ಮಿನರಲ್ಸ್ 229.35 ಎಕರೆ. ವೀಕ್ಷಕರೇ, ಸುಮಾರು 600 ಇಂದ 700 ಈ ಥರ ಎಕರೆಗಳಷ್ಟು ಇರುವಂತಹ ಲ್ಯಾಂಡ್ಗಳು ಕೆಲವೊಂದು ಕಂಪನಿಗಳೆಲ್ಲ, ರಾಮ್ಗಢ ಆಗಿರ್ಬೋದು ಮತ್ತು ಲಿಮ್ಸ್ಕೋ ಆಗಿರ್ಬೋದು, ಸುಮಾರು 1000 ಗಟ್ಟಲೆ ಎಕರೆ ಇರುವಂತಹ ಮಿನರಲ್ ಇರುವಂತಹ ಮೈನಿಂಗ್ ಏರಿಯಾಗಳನ್ನು ಗುತ್ತಿಗೆ ಮಾಡದೆ ಅದನ್ನು ಮರುಗುತ್ತಿಗೆ ಅಂತ ಅಂದರೆ ರೀನೋವೇಷನ್ ಮಾಡ್ಕೊಂಡ್ಬಿಟ್ಟು ಅದೇ ಕಂಪನಿಗಳಿಗೆ ಮರು ಕೊಟ್ಟಿರೋದ್ರಿಂದ 500 ಕೋಟಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ. ನೀವು 2018, 13, 23 ಈ ಎಲ್ಲ ಏನು ಸರ್ಕಾರಗಳು ಬಂದಿದೆ, ಆ ಸರ್ಕಾರಗಳು ಬರೋ ಮೊದಲು ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನನ್ನು ಅಫಿಡವಿಟನ್ನು ಚೆಕ್ ಮಾಡಿ ಎಲ್ಲ ಸರ್ಕಾರದಲ್ಲಿ ಕೊಟ್ಟಿರುವಂತಹ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯನವರ ಆಸ್ತಿಯ ಗಳಿಕೆ ಪಾಲು ಹೆಚ್ಚಾಗಿದೆ, ಅವರ ಹೆಂಡತಿ ಆಗಿರ್ಬೋದು ಕುಟುಂಬದವರ ಆಸ್ತಿ ಗಳಿಕೆ ಹೆಚ್ಚಾಗಿದೆ. ಈ ಆಸ್ತಿ ಗಳಿಕೆ ಈ ಕಿಕ್ ಬ್ಯಾಕ್ ಇಂದ ಬಂದಿದೆ ಅಂತಕ್ಕಂಥ ರಾಮಮೂರ್ತಿ ಗೌಡ ಅವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇವರು ಹೇಳ್ತಾ ಇರುವ ಕೇಸ್ಗಳು, ಅಂದರೆ ಈ ಕೇಸ್ನಲ್ಲಿ ಮೇನ್ ಯಾವುದೆಲ್ಲ ಕಾಯ್ದೆಗಳು ಅನ್ವಯ ಆಗಲಿಕ್ಕಿದೆ, ಯಾವುದೆಲ್ಲ ಸೆಕ್ಷನ್ಗಳು ಬೀಳಲಿಕ್ಕಿದೆ ಅಂತ ನಾವು ನೋಡಿದ್ರೆ, ಭ್ರಷ್ಟಾಚಾರ ಕಾಯ್ದೆ ಅಂದರೆ ಭ್ರಷ್ಟಾಚಾರನ ನಿಗ್ರಹ ಮಾಡಬೇಕಾದಂಥ ಒಂದು ಕಾಯ್ದೆಯನ್ನು ತಂದಿದೆ 1998ರಲ್ಲಿ. ಅದರ ಅನ್ವಯ ಸೆಕ್ಷನ್ 7, 9, 11, 12 ಮತ್ತು 15 ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಈ ಕೇಸ್ನಲ್ಲಿ ಬರ್ತಾ ಇದೆ. ಅದ ನಂತರ ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS, IPC ಇಲ್ಲ ಇವಾಗ, BNS ಇರೋದ್ರಿಂದ ಭಾರತೀಯ ನ್ಯಾಯ ಸಂಹಿತೆಯ ಕೆಳಗಡೆ 59, 61, 42, 201, 227, 278, 229, 239, 314, 316, 318, 319, 332 ಸೆಕ್ಷನ್ಗಳು ಈ ಕೇಸಿನಲ್ಲಿ ಅನ್ವಯವಾಗಲಿಕ್ಕಿದೆ. ಈ ಕೇಸ್ನಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ ಬಂದರೆ ಮತ್ತೆ ಹೊರಗೆ ಬರುವಂತಹ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ. ಯಾಕಂದರೆ ಈಗಾಗಲೇ ಮೂಡ ಕೇಸ್ ಒಳಗಡೆ ED ಪ್ರವೇಶ ಆಗಿದೆ. ಅಂದರೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಬಂದರೆ ಅಥವಾ 30 ಲಕ್ಷಕ್ಕಿಂತ ಹೆಚ್ಚು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕಂಡ್ರೆ ಕೂಡ ED ಬರುವಂತಹ ಪ್ರಶ್ನೆ ಇದೆ. ಆದರೆ ಇಲ್ಲಿ ಮೂಡ ಸ್ಕ್ಯಾಮ್ನಲ್ಲೇ 1000 ಕೋಟಿಯಷ್ಟು ಸ್ಕ್ಯಾಮ್ ಆಗಿತ್ತು. ಇನ್ನೂ ED ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇತ್ತು. ಆದರೆ ED ಈಗಾಗಲೇ ಆ ಕೇಸನ್ನು ತೆಗೆದುಕೊಂಡಾಗಿದೆ. ಅದರ ಮಧ್ಯದಲ್ಲಿ ರಾಮಮೂರ್ತಿ ಗೌಡ ಅಂತಕ್ಕಂಥವ್ರು ಡೈರೆಕ್ಟ್ ಗವರ್ನರ್ ಆಫೀಸ್ಗೆ ಹೋಗಿರೋದ್ರಿಂದ ಇದೊಂದು ಸಂಕಷ್ಟವನ್ನು ಸಿದ್ದರಾಮಯ್ಯನವರು ಫೇಸ್ ಮಾಡಬೇಕಿದೆ. ಅವರ ಆಸೆ ಇದ್ದಂಥದ್ದು ದೇವರಾಜ ಅರಸ್ ಅವರ ರೆಕಾರ್ಡನ್ನು ಬೀಟ್ ಮಾಡ್ತೀನಿ, ನಾನು ಅತಿ ಹೆಚ್ಚು ಅವಧಿಗಳ ಕಾಲ ಕರ್ನಾಟಕಕ್ಕೆ CM ಆಗಿ ಇರ್ತೀನಿ ಅಂತಕ್ಕಂತಹ ಕನಸಿಗೆ ಇದು ಎಳ್ಳು ನೀರು ಎರಚುವಂತಹ ಕೆಲಸ ಆಗ್ತಾ ಇದೆ. ಯಾಕಂದರೆ ಇದೊಂದು ಕೇಸ್ ಏನಾದರೂ ಸಾಬೀತಾಗಲಿ ಅಥವಾ ಅಟ್ಲೀಸ್ಟ್ ಈ ಸಾಲಿಸಿಟರ್ ಜನರಲ್ ಅವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದು ಪ್ರಾಸಿಕ್ಯೂಷನ್ ಬಂದರೂ ಕೂಡ ಇವರು CM ಪೋಸ್ಟಿಂದ ಕೆಳಗಿಳಿಬೇಕಾಗುತ್ತೆ. ಆದರೆ ನೈತಿಕತೆ ಇಲ್ಲದೆ, ಈ ಒಂದು ಮಾರಲ್ ಗ್ರೌಂಡ್ಸ್ ಇಲ್ಲದೆ ಕೇಜ್ರಿವಾಲ್ ಅವರ ಥರ ನಾನು ಸರ್ಕಾರವನ್ನು ಜೈಲಲ್ಲೇ ಇಟ್ಕೊಂಡು ನಡೆಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಂದು ನೈತಿಕತೆಯ ಗ್ರೌಂಡ್ ಏನಾದರೂ ಇದ್ದರೆ ಅವರು ರಾಜೀನಾಮೆ ಕೊಟ್ಟು ಕೆಳಗಿಳಿಯಲೇಬೇಕಾಗತ್ತೆ. ಆದರೆ ಇದೆಲ್ಲ ಅಪವಾದಗಳು ಅಥವಾ ಅಪರಾಧಿ ಅಂತ ಇನ್ನೂ ಆಗಿಲ್ಲ. ಇದು ಖಾಲಿ ಅಪವಾದ ಆಗಿರೋ ಕಾರಣ ಇದರ ಇನ್ವೆಸ್ಟಿಗೇಷನ್ ಆಗುವಂಥದ್ದು ಇನ್ನೂ ಬಾಕಿ ಇದೆ. ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಯಾಕಂದರೆ 8 ಗಣಿಗಳೇನಿದೆ ಒಂದೊಂದಕ್ಕೆ 500 ಕೋಟಿ ಗುತ್ತಿಗೆ ಆದ್ರೂ 4000 ಕೋಟಿ ಬರಬೇಕು. ಅದಲ್ಲದೆ 8 ಗುತ್ತಿಗೆಗಳನ್ನು ಮಾಡಿದರೆ ರಾಜಧನದ ರೂಪದಲ್ಲಿ ಸರ್ಕಾರಕ್ಕೆ 600 ಕೋಟಿ ಬರ್ತಾ ಇತ್ತು. ಅಂದರೆ ಟೋಟಲ್ 4600. ಅದನ್ನು ಎಸ್ಟಿಮೇಷನ್ ಆಚೆ ಈಚೆ ಹಿಡಿದ್ರೂ ಒಂದು 5000 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗಿದೆ. ಈಗೋಸ್ಕರ 500 ಕೋಟಿ ಕಿಕ್ ಬ್ಯಾಕನ್ನು ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ಅಂತಕ್ಕಂತಹ ಸ್ಟ್ರಾಂಗ್ ಅಲಿಗೇಷನನ್ನು ರಾಮಮೂರ್ತಿ ಗೌಡ ಅವರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ಏನು ಕೆಲಸ ಆಗದೆ ಇರೋ ಕಾರಣ ಅಥವಾ ಅವರು ಹೇಳೋ ಹಾಗೆ ದಾಖಲೆಗಳು ಕೊಟ್ಟಿಲ್ಲ ಅಂತ. ಅದಂತರ ಈಗ ರಾಮಮೂರ್ತಿ ಗೌಡ ಅವರು ಗವರ್ನರ್ ಮುಂದೆ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ಅವರೊಟ್ಟಿಗೆ ಮೀಟಿಂಗ್ ಕೂಡ ಆಗಿದೆ, ಗಂಟೆಗಟ್ಟಲೆ ಮೀಟಿಂಗ್. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ? ಸಿದ್ದರಾಮಯ್ಯನವರು ಪೋಸ್ಟಿಂದ ಕೆಳಗಿಳಿತಾರಾ ಅಥವಾ ಈ ಕೇಸ್ ಪ್ರೂವ್ ಆಗುತ್ತಾ ಅಥವಾ ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್ ಆಗಿ ಹೊರಗೆ ಬರ್ತಾರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದ.